ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪ್ರಾನ್ಸ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನ ಲೀಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಒಂದು 10-15 ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ. ಇಲ್ಲಿ ನಾನು ರೆಡ್ ಮತ್ತು ಗ್ರೀನ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಬಟ್ ರೆಡ್ಡು ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನು ಅಸ್ಥೆಟಿಕ್ ಅಂದರೆ ಚೆನ್ನಾಗಿ ಕಾಣಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ರೆಡ್ ತೊಗೊಂಡಿದ್ದೀನಿ. ಬಟ್ ನೀವು ಗ್ರೀನ್ ಚಿಲ್ಲಿ ಮಾತ್ರ ಯೂಸ್ ಮಾಡಿದ್ರೂ ಅದೇ ರುಚಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಒಂದು 700 ಗ್ರಾಮ್ ಪ್ರಾನ್ಸು ತಲೆ ಎಲ್ಲ ತೆಗ್ದಿದ್ದೀನಿ, ಮತ್ತು ಫ್ರೆಶ್ ಕೊಕೊನೆಟ್ಟು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ? ಮೊದಲಿಗೆ ಬಾಣಲಿಗೆ 1 ಟೇಬಲ್ ಸ್ಪೂನ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಬಟ್ ಆಪ್ಷನಲ್, ನೀವು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು 2-3 ನಿಮಿಷ. ಅದಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಇದು ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಈರುಳ್ಳಿ ಹುರ್ಕೊಬೇಕು. ಸೊ ಈರುಳ್ಳಿ ಈ ಥರ ಹುರ್ಕೊಳೋ ಟೈಮಲ್ಲಿ ನಾವಿವಾಗ ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿಗೆ ಫ್ರೆಶ್ ಕೊಕೊನೆಟ್, ಇಲ್ಲಿ ನಾನು ಒಂದು ಫುಲ್ ಕೊಕೊನೆಟ್ನ ತೊಗೊಂಡಿದ್ದೀನಿ. ಫ್ರೆಶ್ ಕೊಕೊನೆಟ್ ಹಾಕ್ಕೊಳ್ಳಿ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಫೈನ್ ಗ್ರೈಂಡ್ ಆಗಬೇಕು. ಸೊ ಫೈನ್ ಗ್ರೈಂಡ್ ಆದಮೇಲೆ ಇಲ್ಲಿ ನಾನು ಸೋಸಣ್ಣಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಮಸ್ಲಿನ್ ಕ್ಲಾತ್ ಕೂಡ ಯೂಸ್ ಮಾಡ್ಕೊಬೋದು. ಸೊ ಈ ಥರ ಸ್ಟ್ರೈನ್ ಮಾಡಿ ಚೆನ್ನಾಗಿ ಕೊಕೊನೆಟ್ ಮಿಲ್ಕ್ನ. ನಾನಿಲ್ಲಿ 2 ಸತಿ ಸೇಮ್ ಕೊಕೊನೆಟ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಜಾಸ್ತಿ ಕೊಕೊನೆಟ್ ಆಯಿಲ್ ನಿಮಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅಥವಾ ನೀವು ಫ್ರೆಶ್ ಕೊಕೊನೆಟ್ನ ಇನ್ನೊಂದು ರೌಂಡು ಗ್ರೈಂಡ್ ಮಾಡ್ಕೊಬೋದು. ಎಷ್ಟು ನಿಮಗೆ ಗ್ರೇವಿ ಬೇಕು ಅನಿಸುತ್ತೆ ಅಷ್ಟು ಕೊಕೊನೆಟ್ ಮಿಲ್ಕ್ನ ನೀವು ಗ್ರೈಂಡ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಸೊ ಇವಾಗ ನೋಡಿ, ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಸೊ ಈರುಳ್ಳಿ ಬೆಂದ ಮೇಲೆ ಇದಕ್ಕೆ ನಾವಿವಾಗ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಬೇಕು. ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಖಾರ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಹುರ್ಕೊಂಡ್ಮೇಲೆ ಇದಕ್ಕೆ ಇವಾಗ ಕಾಯಿ ಹಾಲು ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಸೊ ಮುಚ್ಚಿಡಿ ಕುದಿ ಬರೋ ತನಕ. ನೋಡಿ, ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದು ಕುದಿ ಬರ್ತಾ ಇರುವಾಗಲೇ ನಾವು ಇದಕ್ಕೆ ಪ್ರಾನ್ಸ್ ಹಾಕ್ಕೊಳ್ಳೋಣ. ನಾನು ಯಾಕೆ ಫಸ್ಟೇ ಪ್ರಾನ್ಸ್ ಹಾಕ್ಕೊಂಡಿಲ್ಲ ಆಮೇಲೆ ಪ್ರಾನ್ಸ್ ಹಾಕ್ಕೊತಿದ್ದೀನಿ ಅಂತ ಅಂದರೆ, ಪ್ರಾನ್ಸ್ನ ನೀವು ಜಾಸ್ತಿ ಕುದಿ ಬರ್ಸಿದಷ್ಟು ಅದೊಂಥರ ರಬ್ಬರ್ ಥರ ಆಗುತ್ತೆ. ಸೊ ನಿಮಗೆ ಫ್ರೆಶ್ ಪ್ರಾನ್ಸ್ ರುಚಿ ಬರಬೇಕು ಅಂತ ಅಂದರೆ ಆದಷ್ಟು ಲಾಸ್ಟ್ ಪ್ರೊಸೆಸ್ಸೇ ಪ್ರಾನ್ಸ್ ಹಾಕ್ಕೊಳೋದನ್ನ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಒಂಥರ ರಬ್ಬರ್ ಥರ ಆಗುತ್ತೆ, ತಿನ್ನೋಕ್ಕೂ ಅಷ್ಟು ರುಚಿ ಆಗೋದಿಲ್ಲ. ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ 1 ರೌಂಡ್ ಕುದಿ ಬರೋಕ್ಕೆ ಬಿಡಿ ಇದನ್ನು. ನೋಡಿ, ಇಲ್ಲಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಕುದಿ ಬಂದಮೇಲೆ ಸೊ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಚಾಪ್ ಮಾಡಿದ್ದು ಫ್ರೆಶ್ ಕೊತ್ತಂಬರಿ ಸೊಪ್ಪು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಓವರ್ ಬಾಯ್ಲ್ ಮಾಡಬೇಡಿ, ಬಿಕಾಸ್ ನಾನು ಹೇಳ್ದಂಗೆ ಪ್ರಾನ್ಸ್ ತುಂಬ ರಬ್ಬರ್ ಥರ ಆಗುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಪ್ರಾನ್ಸ್ ಕರಿ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು. ಇದು ಅನ್ನಕ್ಕೆ ಪ್ಲಸ್ ಇದು ಕೊಕೊನೆಟ್ ಮಿಲ್ಕ್ ಇರೋದ್ರಿಂದ ಮಕ್ಕಳು ತುಂಬ ರುಚಿ ಪಡ್ತಾರೆ. ಜಾಸ್ತಿ ಸ್ಪೈಸಿನೂ ಇರೋದಿಲ್ಲ, ಒಂದು ಸ್ವಲ್ಪ ಸ್ವೀಟ್ ಟೇಸ್ಟ್ ಬರುತ್ತೆ.
ಟೊಮೆಟೊ ಕೂಡ ಹಾಕ್ಕೊಬೋದು ನಿಮ್ಗೆ ಒಂಚೂರು ಹುಳಿ ಟೇಸ್ಟ್ ಬರಬೇಕು ಅಂತ ಅಂದರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.